ನಮಸ್ಕಾರ ಸ್ನೇಹಿತರೆ, ನಾವೇ ವಿಡಿಯೋದಲ್ಲಿ ಶ್ರೀರಾಮ, ಸೀತಾದೇವಿ ಹಾಗೂ ರಾಮಾಯಣದ ಬಗ್ಗೆ ಸ್ವಲ್ಪ ಮಾತನಾಡೋಣ. ಈ ವಿಡಿಯೋ ತುಂಬಾನೇ ಅದ್ಭುತವಾಗಿರುತ್ತೆ. ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡೋಕೆ ಪ್ರಯತ್ನಿಸಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಶ್ರೀರಾಮನಿಗೆ ದಾಶರಥಿ ಅಂತ ಕರೆದ್ರೆ ತುಂಬಾ ಇಷ್ಟಾನಂತೆ. ದಾಶರಥಿ ಅಂದ್ರೆ ದಶರಥ ಮಹಾರಾಜರ ಪುತ್ರ ಅಂತ ಅರ್ಥ. ದಾಶರಥಿ ಅಂದ್ರೆ ಅಷ್ಟೊಂದು ಸಂತೋಷ ಪಡ್ತಾರಂತೆ ಶ್ರೀರಾಮ. ಕಷ್ಟದಲ್ಲಿ ಧರ್ಮ ಉಳಿಸ್ಕೊಳ್ಳೋದಂದ್ರೆ ತುಂಬಾನೇ ಕಷ್ಟ. ಒಂದಲ್ಲ ಎರಡಲ್ಲ, ಎಷ್ಟೊಂದು ಕಷ್ಟಗಳು ಶ್ರೀರಾಮನಿಗೆ ಎದುರಾಗಿದ್ದವು. ಅಷ್ಟೊಂದು ಕಷ್ಟಗಳು ಎದುರಾದರೂ ಕೂಡ ಯಾವೊಂದು ದಿನ ಕೂಡ ಧರ್ಮ ಮಾತ್ರ ಅವರು ತಪ್ಪಿರಲಿಲ್ಲ. ಕನಿಷ್ಠ ಪಕ್ಷ ಒಂದು ದಿನವಾದರೂ ಸಂಧ್ಯಾ ವಂದನೆ ಶ್ರೀರಾಮ ಮಾಡಿಲ್ಲ ಅನ್ನುವಂಥ ದಿನಾನೇ ಇಲ್ಲ. ಅಷ್ಟೊಂದು ಧಾರ್ಮಿಕತೆ ಅವರಲ್ಲಿತ್ತು. ಕೊನೆಗೆ ಲಕ್ಷ್ಮಣ ಕುಟೀರ ನಿರ್ಮಿಸಿ ಅಣ್ಣ ಬನ್ನಿ ಒಳಗೆ ಹೋಗೋಣ ಅಂತ ಕರೆದಾಗ ಕೂಡ ಕರ್ತವ್ಯೇ ವಾಸ್ತುಶವನಂ ಸೌವಿತ್ರೆ ಚಿರಂಜೀವಿಭಿಹಿ ಅಂತಾರೆ ಶ್ರೀರಾಮ. ಅಂದ್ರೆ ಇಲ್ಲಿ ಸುಖ, ಸಂತೋಷ, ನೆಮ್ಮದಿಯಿಂದ ಬದುಕಬೇಕಂದ್ರೆ ಮೊದಲು ವಾಸ್ತು ಪೂಜೆ ಮಾಡಬೇಕು ಲಕ್ಷ್ಮಣ ಅಂತ. ಆದ್ದರಿಂದಲೇ ಹನುಮಂತ ಸುಂದರಾಕಾಂಡದಲ್ಲಿ ಯಜುರ್ವೇದ ಚೆನ್ನಾಗಿ ತಿಳಿದವರು. ಯಜುರ್ವೇದದಲ್ಲಿ ಯಾವ ರೀತಿ ಹೇಳಿದ್ದಾರೋ ಎಲ್ಲವನ್ನೂ ಅದೇ ರೀತಿ ಅನುಸರಿಸುತ್ತಾರೆ. ಯಜ್ ಅಂದ್ರೆ ಆರಾಧಿಸುವುದು, ವೇದ ಮಂತ್ರಗಳನ್ನು ಆರಾಧಿಸುವುದು, ಯಜ್ಞ ಯಾಗಾದಿಗಳನ್ನು ಮಾಡುವುದರಲ್ಲಿ ಶ್ರೀರಾಮನನ್ನು ಮೀರಿಸುವವರು ಮತ್ತೊಬ್ಬರಿಲ್ಲ. ಸಹನೆಯಲ್ಲಿ ಭೂದೇವಿ ಅಂತವನು, ಮಹಾನುಭಾವ, ಪರಾಕ್ರಮದಲ್ಲಿ ಇಂದ್ರನಂತವನು, ಬುದ್ಧಿಯಲ್ಲಿ ಬೃಹಸ್ಪತಿ ಅಂತವನು. ಅಂತಹವರಮ್ಮ ನಿಮ್ಮ ಪತಿ ಶ್ರೀರಾಮಚಂದ್ರ ಎಂದು ಸೀತೆಗೆ ಹೇಳುತ್ತಾರೆ ಹನುಮ. ಶ್ರೀರಾಮನ ಜೀವನವೆಲ್ಲ ಧರ್ಮ ಮಾತ್ರ. ಅವರು ಸಕಲ ಜೀವರಾಶಿಗಳಲ್ಲಿ ಧರ್ಮ ಕಾಪಾಡುತ್ತಾರೆ. ಅಂತಹ ಮಹಾನುಭಾವ ಶ್ರೀರಾಮ. ಶ್ರೀರಾಮನಿಗೆ ಎಷ್ಟು ಧರ್ಮವಿದೆಯೋ ಸೀತಾದೇವಿಗೂ ಅಷ್ಟೇ ಧರ್ಮವಿದೆ. ಸೀತಾರಾಮನ ಜೀವನದಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕು. ತಾಯಿ ಹೇಳಿದಂಥ ಮಾತು ಶ್ರೀರಾಮನ ಜೀವನದಲ್ಲಿ ಕಷ್ಟದಲ್ಲೂ ಕೂಡ ಧರ್ಮವನ್ನು ಬಿಡದಿರಲು ಎಷ್ಟೊಂದು ಪ್ರಬಲವಾದ ಉತ್ಸಾಹವನ್ನು ಕೊಟ್ಟಿತ್ತೋ ಅದೇ ರೀತಿ ಸೀತಾದೇವಿಯ ಜೀವನದಲ್ಲೂ ಕೂಡ ಕಷ್ಟ ಬಂದಾಗ ಅದನ್ನು ತಡೆದು ನಿಂತು ಧರ್ಮದ ಕಡೆ ನಿಲ್ಲಲು ಕಾರಣ ತಾಯಿ ಹೇಳಿದಂಥ ಮಾತು. ಆದ್ದರಿಂದಾನೇ ಹೇಳೋದು, ಮಗಳು ಕೆಟ್ಟರೆ ಅದು ತಾಯಿ ತಪ್ಪು, ಮಗ ಕೆಟ್ಟರೆ ಅದು ತಂದೆ ತಪ್ಪು ಅಂತ. ಶ್ರೀರಾಮನಿಗೆ ಧರ್ಮವನ್ನು ದಶರಥ ಮಹಾರಾಜ ಹಾಗೂ ಗುರುಗಳು ಕಲಿಸಿಕೊಟ್ಟರು. ಇಲ್ಲಿ ಸೀತಾದೇವಿಯ ಕಡೆಯಿಂದ ನೋಡಿದರೆ ಒಂದು ಸಾರಿ ಅನಸೂಯಾದೇವಿ ಕೇಳ್ತಾರೆ, ಸೀತಾ ನಿನಗೆ ಇಷ್ಟೊಂದು ಧರ್ಮ ಎಲ್ಲಿಂದ ಬಂತು? ಗಂಡನಿಗಾಗಿ ಎಂದು ಹೇಳಿ ಗಂಡನ ತಂದೆ ಮಾತು ನೆರವೇರಿಸಲು ಈ ರೀತಿ ಅರಣ್ಯಕ್ಕೆ ಬಂದಿರುವೆ. ನಿಮಗೇಕೆ ಈ ಕೆಲಸ ಎಂದು ನಿನ್ನ ಪತಿಯನ್ನು ಒಂದು ಮಾತು ಕೂಡ ನೀನು ಏಕೆ ಕೇಳಲಿಲ್ಲ? ಇಷ್ಟೊಂದು ಅದ್ಭುತವಾಗಿ ಗಂಡನನ್ನು ಅನುಸರಿಸಬೇಕೆಂದು ನಿನಗೆ ಯಾವ ರೀತಿ ತಿಳಿಯಿತು? ಆಗ ಸೀತಾದೇವಿ ಹೇಳುತ್ತಾರೆ, ಅಮ್ಮ, ಇದು ನನ್ನ ಬುದ್ಧಿಯಲ್ಲ. ನನ್ನ ತಾಯಿ ನನಗೆ ಪಾಣಿಗ್ರಹಣ ಮಾಡುವಾಗಲೂ, ಅಂದರೆ ನನ್ನ ಕೈಯನ್ನು ಶ್ರೀರಾಮನ ಕೈಯಲ್ಲಿ ಇಡುತ್ತಿರುವಾಗಲೂ ಕೂಡ ಗಂಡನನ್ನು ಯಾವ ರೀತಿ ಅನುಸರಿಸಬೇಕು, ಕಷ್ಟ ಸುಖಗಳಲ್ಲಿ ಯಾವ ರೀತಿ ನಡೆದುಕೊಳ್ಳಬೇಕೆಂದು ನನಗೆ ಕಲಿಸಿಕೊಟ್ಟಿದ್ದಾರೆ. ಅಂದು ನನ್ನ ತಾಯಿ ಕಲಿಸಿಕೊಟ್ಟಂತ ಸಂಸ್ಕಾರವೇ ಇಂದು ಶ್ರೀರಾಮನ ಜೊತೆ ಇಷ್ಟೊಂದು ಸಂತೋಷವಾಗಿರಲು ಸಾಧ್ಯವಾಯಿತು ಎಂದು. ಅಷ್ಟೇ ಏಕೆ, ಸುಮಂತ್ರ ಕಾಡಿಗೆ ಹೋಗಿ ಬಂದಾಗ ಕೌಸಲ್ಯಾದೇವಿ ನನ್ನ ಸೊಸೆ ಸೀತೆ ಹೇಗಿದ್ದಾಳೆ ಎಂದು ಕೇಳುತ್ತಾರೆ. ಆಗ ಸುಮಂತ್ರ ಹೇಳುತ್ತಾನೆ, ಅಮ್ಮ, ಒಂದು ಪುಟ್ಟ ಮಗು ಪಕ್ಕದಲ್ಲಿ ತಂದೆ ಇದ್ದರೆ ಆ ಪ್ರದೇಶ ಎಷ್ಟು ಭಯಂಕರವಾಗಿದ್ದರೂ ಸ್ವಲ್ಪವೂ ಭಯವಿಲ್ಲದೆ ತಂದೆಯ ಮೇಲಿನ ನಂಬಿಕೆಯಿಂದ ಯಾವ ರೀತಿ ಧೈರ್ಯವಾಗಿರುತ್ತಾಳೋ ಅದೇ ರೀತಿ ಅಯೋಧ್ಯೆಯಲ್ಲಿರುವಾಗ ಎಷ್ಟು ಸಂತೋಷವಾಗಿದ್ದರೋ ಈಗಲೂ ನಿಮ್ಮ ಸೊಸೆ ಕಾಡಿನಲ್ಲಿ ಶ್ರೀರಾಮ ಪಕ್ಕದಲ್ಲಿದ್ದಾರೆಂಬ ಧೈರ್ಯದಿಂದ ಅಷ್ಟೇ ಸಂತೋಷವಾಗಿದ್ದಾರೆ ಎಂದು ಹೇಳುತ್ತಾನೆ ಸುಮಂತ್ರ. ಸೀತೆಗೆ ರಾಮ ಪಕ್ಕದಲ್ಲಿದ್ದರೆ ಅಷ್ಟು ಸಂತೋಷ, ಅಷ್ಟೊಂದು ಧೈರ್ಯ. ಅಷ್ಟೇ ಏಕೆ, ಶ್ರೀರಾಮ ಸೀತೆಗೆ ನೀನೇಕೆ ನನ್ನ ಜೊತೆ ಕಾಡಿಗೆ ಬರುತ್ತೀಯ, ಇಲ್ಲೇ ಅರಮನೆಯಲ್ಲಿ ಸಂತೋಷವಾಗಿರು ಎಂದಾಗ ಕೂಡ ಸೀತೆ ಹೇಳೋದು ಒಂದೇ ಮಾತು, ರಾಮ, ವೀಣೆ ನುಡಿಸಿದಾಗ
ಅದರಿಂದ ಅದ್ಭುತವಾದ ಸ್ವರ ಕೇಳಿಸುತ್ತದೆ. ನಿಜಕ್ಕೆ ಆ ಶಬ್ದ ತಂತಿಯಿಂದ ಬಂದಿದ್ದೇ ಆದರೂ ವೀಣೆ ಎಷ್ಟು ಅದ್ಭುತವಾಗಿ ನುಡಿಸುತ್ತಿದ್ದಾರೆ ಅಂತಾರೆ ಹೊರತು ತಂತಿ ಎಷ್ಟು ಅದ್ಭುತವಾಗಿ ನುಡಿಸುತ್ತಿದ್ದಾರೆ ಅನ್ನುವುದಿಲ್ಲ. ರಥಚಕ್ರಗಳು ಕಲ್ಲು ಮುಳ್ಳಿನ ಮೇಲೆ ಹೋಗಿ ನೋವು ತಿನ್ನುತ್ತವೆ, ಆದರೆ ರಥಚಕ್ರಗಳು ಹೋಗುತ್ತಿವೆ ಅನ್ನುವುದಿಲ್ಲ, ರಥ ಹೋಗುತ್ತಿದೆ ಅಂತಾರೆ. ಗಂಡ ಕೀರ್ತಿ ಗಳಿಸಿಕೊಳ್ಳಲು ಎಷ್ಟು ಕಷ್ಟಪಡುತ್ತಾರೆ ಎಂಬುದು ಅವನಿಗೆ ಹಾಗೂ ಪರಮೇಶ್ವರನಿಗೆ ಮಾತ್ರ ಗೊತ್ತಿರುತ್ತದೆ. ಆದರೆ ಆತನ ಹೆಂಡತಿಯಾದ್ದರಿಂದ ಆಕೆಗೂ ಅಷ್ಟೇ ಕೀರ್ತಿ ಲಭಿಸುತ್ತದೆ. ಲೋಕದಲ್ಲಿ ತಂದೆಯಾಗಲಿ, ಮಗನಾಗಲಿ, ಅಣ್ಣನಾಗಲಿ, ತಮ್ಮನಾಗಲಿ ಯಾರೇ ಕೊಟ್ಟರೂ ಅದು ಮಿತವಾಗಿರುತ್ತದೆ, ಅದನ್ನು ದಾಟಿ ಕೊಡುವುದಿಲ್ಲ. ಲೋಕದಲ್ಲಿ ಮಿತಿಯೇ ಇಲ್ಲದೆ ಕೊಡುವವನು ಯಾರು ಗೊತ್ತಾ? ಕೇವಲ ಗಂಡ ಮಾತ್ರ ಅಂತಾರೆ ಸೀತಾದೇವಿ. ಅವನು ಮಾಡಿರುವ ಪುಣ್ಯದಲ್ಲಿ ಅರ್ಧ ಪಾಲು ಕೊಡುತ್ತಾನೆ, ಅವನ ಕೀರ್ತಿಗೆ ಸಮಾನ ಸ್ಥಾನವನ್ನು ಕಲ್ಪಿಸಿಕೊಡುತ್ತಾನೆ. ನಿನ್ನ ಹೆಂಡತಿಗೆ ಏನು ಗೊತ್ತು ಎಂದು ಯಾರೂ ಕೇಳುವುದಿಲ್ಲ, ಅವನಿಗೆ ಕೊಡುವಷ್ಟು ಮರ್ಯಾದೆ ಅವಳಿಗೂ ಕೊಡುತ್ತಾರೆ. ಹೆಂಡತಿ ಯಾವುದಾದರೂ ಹಬ್ಬ ವ್ರತ ಮಾಡುತ್ತಾಳೆಂದರೆ ಅದಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ತಂದುಕೊಡುತ್ತಾನೆ. ಮನೆಗೆ ಅತಿಥಿಗಳು ಬಂದಾಗ ಅವರಿಗೆ ಸೇವೆ ಮಾಡಿ ಪುಣ್ಯ ಕಟ್ಟಿಕೊಳ್ಳಲು ಬೇಕಾದ ಪದಾರ್ಥಗಳನ್ನು ತಂದುಕೊಡುತ್ತಾನೆ. ಲೋಕದಲ್ಲಿ ಯಾರೇ ಆಗಲಿ ಮಿತವಾಗಿ ಕೊಡುತ್ತಾರೆ. ತಂದೆ ಸ್ವಲ್ಪ ಐಶ್ವರ್ಯ ಕೊಡಬಹುದು, ಕೆಲವು ವಸ್ತುಗಳನ್ನು ಕೊಡಬಹುದು, ಅಣ್ಣ ತಮ್ಮಂದಿರು ಸೀರೆ ಕೊಡಬಹುದು, 4 ಒಳ್ಳೆ ಮಾತುಗಳನ್ನಾಡಬಹುದು. ಆದರೆ ಮೇಲಿನ ಲೋಕಗಳಿಗೂ ಹೋಗಲು ಬೇಕಾಗಿರುವಂತ ಪುಣ್ಯವನ್ನು ಗಳಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟು ಅವನ ಪುಣ್ಯದಲ್ಲೂ ಅರ್ಧ ಪಾಲು ಕೊಡುವವನು ಕೇವಲ ಗಂಡ ಒಬ್ಬನೇ. ಉತ್ತಮ ಸಂತಾನ ಕೊಟ್ಟು ಅಮ್ಮ ಎಂದು ಕರೆಸಿಕೊಳ್ಳುವ ಅದೃಷ್ಟ ಕೊಡುವವನು ಗಂಡ ಮಾತ್ರ. ವಯಸ್ಸಾದ ನಂತರ ಅಯ್ಯೋ ನಾನು ಸತ್ತು ಹೋದರೆ ನನ್ನ ಹೆಂಡತಿ ಗತಿಯೇನು ಎಂದು ಯೋಚಿಸುವವನು ಗಂಡ ಮಾತ್ರ. ಆದ್ದರಿಂದಲೇ ಗಂಡ ಕೊಡುವುದು ಅಮಿತವಾದುದು, ಇತರರು ಕೊಡುವುದು ಮಿತವಾದುದು. ಅಂತಹ ಗಂಡ ಧೂರ್ತನಾದರೂ ಗೌರವಿಸಬೇಕು. ಅಂಥದ್ದರಲ್ಲಿ ಇಂತಹ ಸುಗುಣಾಭಿರಾಮನಾದ ನನ್ನ ಗಂಡನನ್ನು ಗೌರವಿಸುವುದು ದೊಡ್ಡ ವಿಷಯವೇ ತಾಯಿ ಎಂದು ಕೇಳುತ್ತಾರೆ ಸೀತಾದೇವಿ. ವಯಸ್ಸಿನಲ್ಲಿ ಕಿರಿಯವರೇ ಆದರೂ ರಾಮಾಯಣದ ದಂಪತಿಗಳಲ್ಲಿ ಸೀತಾರಾಮರಂಥ ದಂಪತಿಗಳು ಮತ್ತೊಬ್ಬರಿಲ್ಲ. ಇಬ್ಬರು ಧರ್ಮಾತ್ಮರೇ. ಧರ್ಮವನ್ನು ಹೊರತುಪಡಿಸಿ ಇಬ್ಬರಿಗೂ ಬೇರೇನೂ ಬೇಕಿಲ್ಲ. ಆದ್ದರಿಂದಲೇ ಸೀತೆ ರಾವಣನಿಗೆ ಹೇಳುತ್ತಾಳೆ, ರಾವಣ, ನಾನು ಮಾನವ ಕನ್ಯೆ, ಪತಿವ್ರತೆ, ನನ್ನನ್ನು ನನ್ನ ಗಂಡನೇ ಬಂದು ಕಾಪಾಡಬೇಕು. ಆದ್ದರಿಂದಲೇ ನಿನ್ನ ಚೇಷ್ಟೆಗಳನ್ನೆಲ್ಲ ನೋಡುತ್ತಾ ಸುಮ್ಮನಿದ್ದೇನೆ. ಇಲ್ಲದಿದ್ದರೆ ನನ್ನ ತಪಶಕ್ತಿಯಿಂದ ನಿನ್ನನ್ನು ಎಂದೋ ಭಸ್ಮವಾಗಿಸಬಲ್ಲೆ ರಾವಣ, ಹುಷಾರಂತಾರೆ. ಅಷ್ಟೊಂದು ಧರ್ಮವನ್ನು ಅನುಸರಿಸಿದ್ದರು ಸೀತಾದೇವಿ. ಸೀತಾರಾಮರಿಬ್ಬರು ಧರ್ಮ ಬಿಡದೆ ಇದ್ದುದರಿಂದಲೇ ಯುಗಗಳು ಕಳೆದು ಹೋದರೂ ಅವರನ್ನು ಯಾರೂ ಕೂಡ ಮರೆತಿಲ್ಲ. ಶ್ರೀರಾಮ ಸೀತೆ ಧರ್ಮವನ್ನು ಎಂದೂ ಕೂಡ ಬಿಟ್ಟಿರಲಿಲ್ಲ. ಅವರಿಬ್ಬರೇ ಅಲ್ಲದೆ ಎಂದಿಗೂ ನರಜಾತಿ ಇರುವವರೆಗೂ ಕೂಡ ದಶರಥ, ಕೌಸಲ್ಯ, ಸುಮಿತ್ರ, ಕೈಕೇಯಿ, ಹನುಮಂತ, ಜಟಾಯುವಿಂದ ಹಿಡಿದು ಋಷಿ ಮುನಿಗಳು, ಶರಭಂಗ, ವಸಿಷ್ಠ, ವಿಶ್ವಾಮಿತ್ರ, ವಾಲ್ಮೀಕಿ ಮಹರ್ಷಿ, ಕೊನೆಗೆ ಪ್ರತಿನಾಯಕರಾದ ರಾವಣಾಸುರ, ಕುಂಭಕರ್ಣ, ವಿಭೀಷಣನವರೆಗೂ ಎಲ್ಲರ ಹೆಸರುಗಳು ಪ್ರಸ್ತಾವನೆಯಲ್ಲಿ ಬರುತ್ತಲೇ ಇದೆ. ಆ ಧರ್ಮವೇ ಮನುಷ್ಯನನ್ನು ಉದ್ಧರಿಸುತ್ತದೆ. ಧರ್ಮವನ್ನು ಹಿಡಿದುಕೊಂಡರೆ ಕೇವಲ ನೀವು ಮಾತ್ರವಲ್ಲ, ನಿಮಗೆ ಜನ್ಮ ಕೊಟ್ಟವರು, ನಿಮ್ಮೊಂದಿಗಿರುವವರು ಎಲ್ಲರೂ ಕೂಡ ಪುಣ್ಯಾತ್ಮರಾಗುತ್ತಾರೆ. ನೀವು ನಂಬಿದ ಧರ್ಮವೇ ನಿಮಗೆ ಶ್ರೀರಾಮ ರಕ್ಷೆ. ಕೌಸಲ್ಯಾದೇವಿ ಹೇಳುತ್ತಾರೆ, ನಿನ್ನನ್ನು ಧರ್ಮ ರಕ್ಷಿಸುತ್ತದೆ ರಾಮ. ಧರ್ಮವನ್ನು ಎಂದೂ ಕೂಡ ಬಿಡಬೇಡ. ನೀನು ಯಾವ ಧರ್ಮವನ್ನು ಇದುವರೆಗೂ ನಂಬಿಕೊಂಡಿರುವೆಯೋ ಅದೇ ಧರ್ಮವನ್ನು ಇನ್ನು ಮುಂದೆ ಕೂಡ ನಂಬು, ನಿನ್ನನ್ನು ಕಾಪಾಡುತ್ತದೆ ಅಂತ ಮಗನಿಗೆ ಹೇಳುತ್ತಾರೆ ಕೌಸಲ್ಯ. ಯಾವಾಗಲಾದರೂ ನಾವು ಅಡ್ಡದಾರಿ ತುಳಿಯುವ ಮುಂಚೆ ಈ ಮಾತುಗಳು ನೆನಪಾದರೆ ಎಂದೂ ಕೂಡ ನಾವು ತಪ್ಪು ದಾರಿ ತುಳಿಯುವುದಿಲ್ಲ. ಯಾರ ಮನೆಯಲ್ಲಿ ಮಗ ಶ್ರೀರಾಮನಂತೆ ಧರ್ಮಾತ್ಮನಾಗಬೇಕೋ, ಅವರ ಮನೆ ಧರ್ಮ ಮಾರ್ಗದಲ್ಲಿ ನಡೆಯಬೇಕೋ, ಆ ಮನೆಯಲ್ಲಿ ಪ್ರತಿ ತಾಯಿ ಕೂಡ ಮಗನಿಗೆ ಶ್ರೀರಾಮನ ಕತೆ, ಅವರ ಧರ್ಮವನ್ನು ಹೇಳಿ ಮಕ್ಕಳಿಗೆ ಕೈತುತ್ತು ತಿನ್ನಿಸಬೇಕು. ಆ ರೀತಿ ಧರ್ಮದ ಕತೆಗಳು, ಶ್ರೀರಾಮನ ಬಗ್ಗೆ ಕೇಳುತ್ತಾ ಕೈತುತ್ತು ತಿಂದಂತ ಮಕ್ಕಳೇ ಮುಂದೆ ಶ್ರೀರಾಮನಂತಾಗುತ್ತಾರೆ. ಮತ್ತೆ ಶ್ರೀರಾಮ ರಾಜ್ಯ ಬರುತ್ತದೆ. ಇವತ್ತಿಗೂ ಕೂಡ ಶ್ರೀರಾಮ ರಾಜ್ಯ ಮರಳಿ ಬರಬೇಕೆಂದರೆ
ಅದು ಕೇವಲ ಹೆಂಗಸರಿಂದ ಮಾತ್ರವೇ ಸಾಧ್ಯ. ಯಾಕಂದ್ರೆ ಚಿಕ್ಕಂದಿನಲ್ಲಿ ತಾಯಿ ಏನನ್ನು ಹೇಳಿ ಬೆಳೆಸುತ್ತಾಳೋ ಆ ಮಗು ಎಷ್ಟು ದೊಡ್ಡದಾದರೂ ಅದೇ ಮಾತುಗಳನ್ನೇ ಅನುಸರಿಸುತ್ತದೆ. ಎಲ್ಲಿ ಒಬ್ಬ ಮಹಾತ್ಮ ಮಹಾಪುರುಷ ತಯಾರಾಗಬೇಕಂದ್ರೂ ಅವರ ತಾಯಿ ಮಾತುಗಳೇ ಮೂಲ ಕಾರಣ. ಸಂಸ್ಕಾರ ಅನ್ನುವುದು ತಾಯಿಯಿಂದ ಮಾತ್ರವೇ ಬರುತ್ತದೆ. ಯಾರಾದರೂ ಉತ್ತಮ ವ್ಯಕ್ತಿಗಳನ್ನು ನೋಡಿದರೂ ಕೂಡ ನಮ್ಮ ಬಾಯಲ್ಲಿ ಬರುವಂತ ಮಾತು ಯಾವ ತಾಯಿ ಹೆತ್ತ ಮಗನು ಹೆತ್ತ ಮಗಳು ಅಂತಾರೆ. ಶ್ರೀರಾಮನ ಕತೆ ತಿಳಿಯದಿರುವವರು ಯಾರೂ ಇಲ್ಲ ಅನ್ಕೋತೀನಿ. ಒಂದು ವೇಳೆ ತಿಳಿಯದೇ ಇದ್ದರೆ ತಿಳಿದುಕೊಂಡು ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ. ರಾಮನ ಧರ್ಮ ಕಲಿಸಿಕೊಡಿ. ಶ್ರೀರಾಮನಂತೆ ಬೆಳೆಸಿ ಮತ್ತೆ ಶ್ರೀರಾಮ ರಾಜ್ಯ ಸ್ಥಾಪಿಸಿ. ಜೈ ಶ್ರೀರಾಮ್. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.